ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ನಾನಿವತ್ತು ರಾಮವಳ್ಳಿ ಬೆಂಗಳೂರಿನ ಹತ್ರ ಇರುವಂತ ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ದೇವ್ರ ದರ್ಶನ ಮಾಡ್ತೀನಿ, ಹೇಗಿದೆ ಅಂತ ನೋಡ್ಕೊಬರೋಣ. ಮುಕ್ತಿನಾಗ ದೇವಸ್ಥಾನದ ಇತಿಹಾಸಕ್ಕೆ ಬಂದ್ರೆ ಅಂತ ಕಾಂಪ್ಲಿಕೇಟೆಡ್ ಇತಿಹಾಸವೇನಿಲ್ಲ ಸ್ನೇಹಿತರೆ, ಸ್ಥಳವಾಗಿ ಅರ್ಥ ಮಾಡ್ಕೋಬಹುದು. ಈ ದೇವಸ್ಥಾನದ ನಿರ್ಮಾತೃ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ. ಅವರು ಅವರ ಮನೆಗಾಗಿ ಅವರ ನಿವಾಸಕ್ಕಾಗಿ ಒಂದು ಜಾಗವನ್ನ ಹುಡುಕ್ತಿರ್ತಾರೆ. ಆ ಜಾಗವನ್ನು ಹುಡುಕ್ತಾ ಇರುವಂತ ಸಮಯದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿರುವಂತ ಸ್ಥಳದಲ್ಲಿ ನಾಗ ಒಂದು ಪ್ರತ್ಯಕ್ಷವಾಗುತ್ತೆ. ಆ ಪ್ರತ್ಯಕ್ಷವಾದಷ್ಟನ್ನ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಮನಸ್ಸು ಚಂಚಲವಾಗಿ ಮನೆಗೆ ಹೋಗಿ ವಿಶ್ರಾಂತಿ ತಗೊಳ್ಬೇಕು ಅಂತ ಹೋಗ್ತಾರೆ. ಆ ವಿಶ್ರಾಂತಿ ತಗೊಳ್ಳುವಂತ ಸಮಯದಲ್ಲಿ ನಾಗದೇವ ಕನಸಿಗೆ ಬಂದು, ನಾನು ನೀನ್ ನೋಡಿರುವಂತ ಸ್ಥಳದಲ್ಲಿ ನೆಲೆ ನಿಲ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ, ದಯಮಾಡಿ ನನ್ನನ್ನು ಅಲ್ಲಿ ಪ್ರತಿಷ್ಠಾಪನೆಗೊಳಿಸಿ ನನ್ನನ್ನು ಪೂಜಿಸು, ಅಲ್ಲಿನ ಸಕಲ ಕೋಟಿ ಜೀವ ಜಂತುಗಳಿಗೆ ಆಶೀರ್ವದಿಸ್ತೀನಿ ಅಂತ ನಾಗದೇವರು ತಿಳಿಸ್ತಾರೆ. ಆವತ್ತಿಂದ ಕಠಿಣ ಶ್ರಮಪಟ್ಟು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಇದರಲ್ಲಿ ಎಲ್ಲಾ ಭಕ್ತಾದಿಗಳ ಕೊಡುಗೆ ಇದೆ ಸ್ನೇಹಿತರೆ. ಎಷ್ಟು ವಿಜೃಂಭಣೆಯಾಗಿ ದೇವಸ್ಥಾನ ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ಅದ್ಭುತವಾಗಿ ದೇವಸ್ಥಾನ ನಿರ್ಮಾಣವಾಗಿದೆ, ಹಾಗೆ ಸುಂದರವಾಗೂ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ದೇವರನ್ನ ತೋರಿಸ್ತೀನಿ. ವಿಗ್ರಹ ಅಂತೂ ಬೆಣ್ಣೆ ಅಲಂಕಾರದಿಂದ ಅದ್ಭುತವಾಗಿ ಕಾಣುತ್ತೆ. ನೀವು ನೆಕ್ಸ್ಟ್ ವಿಡಿಯೋ ನನ್ನ ಪ್ರೊಫೈಲ್ಗೆ ಬಂದು ನೋಡಲೇಬೇಕು. ನೋಡಿ.